ಸ್ಟಾರ್ಡಮ್ ಒಬ್ಬ ವ್ಯಕ್ತಿ ತನ್ನ ಕಲೆನ ಪ್ರದರ್ಶಿಸುವ ಮೂಲಕ ಯಾವ ಮಟ್ಟಕ್ಕೆ ಹೆಸರು, ಬಾಕ್ಸ್ ಆಫೀಸ್ ಪುಲ್ಲು, ಅಭಿಮಾನಿ ಬಳಗವನ್ನ ಸಂಪಾದಿಸಬಹುದು ಅನ್ನೋದರ ಮೆಜರಿಂಗ್ ಸ್ಕೇಲೆ ಈ ಸ್ಟಾರ್ಡಮ್. ಇದೊಂದು ಶ್ರೀಮಂತಿಕೆ, ಅದು ಎಲ್ಲಾರ್ಗೂ ಒಲಿಯೋದು ಇಲ್ಲ. ಒಂದು ಪಕ್ಷ ಒಬ್ರ ಕೈಗೆ ಬಂದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ, ಕಾಪಾಡ್ಕೊಳ್ಳೋದಕ್ಕೆ ಅವರು ಕಷ್ಟ ಪಡ್ಲೇಬೇಕು. ಹಲವರಿಗೆ ಇದು ಏನೇ ಮಾಡಿದ್ರು ಕೈ ತಪ್ಪೋಗುತ್ತೆ ಅಂಡ್ ಇನ್ನು ಕೆಲವರಿಗೆ ಅದ್ ಹಾಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಹೀಗೆ ಸ್ಟಾರ್ಡಮ್ ಅನ್ನುವಂತಹ ಪರ್ವತವನ್ನ ಅರ್ಧ ಹತ್ತಿ ಇಳಿದವರು ಕೆಲವರು ಕಲಾವಿದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಮ್ಯಾ ಕನ್ನಡದ ಮೋಹಕ ತಾರೆ, ಎಷ್ಟೋ ಹುಡುಗರ ಚೈಲ್ಡ್ಹುಡ್ ಕ್ರಶ್ ಕೂಡ ಹೌದು. ಪವರ್ ಸ್ಟಾರ್ ಅಪ್ಪು ಅವರೊಡನೆ ಅಭಿ ಸಿನಿಮಾದಿಂದ ಶುರು ಆಯಿತು ಒಂದು ಅಮೇಜಿಂಗ್ ಜರ್ನಿ. ಸತತ 15 ವರ್ಷಗಳ ಕಾಲ ಜನರನ್ನ ರಂಜಿಸಿ ಮೆಚ್ಚುಗೆಯನ್ನ ಪಡ್ಕೊಂಡಂತಹ ನಟಿ. ಇವರು ನಟಿಸಿರುವಂತಹ ಮೆಜಾರಿಟಿ ಸಿನಿಮಾಗಳಲ್ಲಿ ಸುಮ್ಮನೆ ಸಾಂಗು, ಒನ್ ಸೈಡೆಡ್ ಅಲ್ಲಿ ಲವ್ ಟ್ರ್ಯಾಕ್ ಅಂತ ಇಲ್ಲ. ರಮ್ಯಾ ಅವರು ಅಲ್ಲಿ ಇದಾರೆ ಅಂತ ಅಂದ್ಮೇಲೆ ಆ ಕ್ಯಾರೆಕ್ಟರ್ಗೆ ಒಂದು ಮಹತ್ವ, ಕಥೆಯಲ್ಲೂ ಸಹ ಒಂದು ಮುಖ್ಯವಾದ ಪಾತ್ರವಾಗಿ ಬರೋ ತರ ಇದ್ರು. ಲೀಡ್ ಆಕ್ಟ್ರೆಸ್ಗೆ ಈ ಟ್ರೀಟ್ಮೆಂಟ್ ಖಂಡಿತ ಈಗ ಬರ್ತಾ ಇರುವಂತಹ ಸಿನಿಮಾಗಳಲ್ಲಿ ಕಡಿಮೆ ಆಗಿದೆ ಅಂತಂದ್ರೆ ಅದು ಸುಳ್ಳಾಗಲ್ಲ. ಮುಸ್ಸಂಜೆ ಮಾತು, ಜಸ್ಮಾತ್ ಮಾತಲ್ಲಿ, ಅಮೃತಧಾರೆ, ಸಿದ್ಲಿಂಗು, ಹೀಗೆ ಎಷ್ಟೋ ಒಳ್ಳೊಳ್ಳೆ ಫಿಲ್ಮ್ಸ್ ಗಳನ್ನ ನಮ್ಗೆ ಕೊಟ್ಟಿದ್ದಂತಹ ಇವರು 2016ರಲ್ಲಿ ರಾಜಕೀಯದ ಕಡೆಗೆ ತಮ್ಮ ಪ್ರಯಾಣವನ್ನ ಬೆಳೆಸೋ ಸಲುವಾಗಿ ಸಿನಿಮಾಗಳನ್ನ ತೊರೆದ್ರು. ಸ್ವಾತಿ ಮುತ್ತಿನ ಮಳೆಹನಿಯೇ ಚಿತ್ರವನ್ನ ಪ್ರೊಡ್ಯೂಸ್ ಮಾಡೋ ಮೂಲಕ ಅವರ ಕಂಬ್ಯಾಕ್ ನ ಹಿಂಟ್ ಅನ್ನ ಅವ್ರು ಕೊಟ್ಟಿದ್ರು. ಬಟ್ ಅದರಲ್ಲಿ ಆಕ್ಟ್ ಮಾಡ್ಲಿಲ್ಲ. ಅಂಡ್ ಇವರು ಮುಂದಕ್ಕೆ ವಾಪಸ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಯಾವ ಸಿನಿಮಾದಲ್ಲಿ ಕಾಣಿಸ್ಕೋಬಹುದು, ಎಲ್ಲವನ್ನ ಕಾಲನೇ ಉತ್ತರಿಸಬೇಕು. ಇಮ್ರಾನ್ ಖಾನ್ ಬಾಲಿವುಡ್ ನ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಪಾಪ್ಯುಲಾರಿಟಿ ಪಡ್ಕೊಂಡಿದ್ದಂತಹ ಇಮ್ರಾನ್ ಖಾನ್ ಅವರು ಕೂಡ ಈ ಸಾಲಿನಲ್ಲಿ ಸೇರ್ತಾರೆ. ಇವರ ಕೆರಿಯರ್ ಸ್ಟಾರ್ಟಿಂಗ್ ನಲ್ಲಿ ಇವರು ಕಂಡಂತಹ ಆ ರೈಸ್ ಇನ್ ಗ್ರಾಫ್ ಎಷ್ಟೋ ಹೊಸ ನಟರಿಗೆ ಕನಸಿನ ಮಾತು ಅಂದ್ರೆ ತಪ್ಪಾಗಲ್ಲ. ಇವರು ಅಮೀರ್ ಖಾನ್, ನುಸ್ರತ್ ಖಾನ್ ಅವರಂತಹ ಸ್ಟಾರ್ಗಳು ಇದ್ದಂತಹ ಫ್ಯಾಮಿಲಿಯಿಂದ ಬಂದು ತಮ್ಮ ಟ್ಯಾಲೆಂಟ್ ನಿಂದ ಮೆಚ್ಚುಗೆಯನ್ನ ಗಳಿಸಿದವರು. ಅವರ ಚಾರ್ಮ್ಗೆ ಅದೆಷ್ಟೋ ಮಂದಿ ಫಿದಾ ಆಗಿದ್ರು. ಅವರ ಪರ್ಫಾರ್ಮೆನ್ಸಸ್ಗಳು ಒಂದು ಬ್ರೀಸ್ ತರ ಸೆಟಲ್ ಆಗಿರ್ತಾ ಇತ್ತು ಅಂಡ್ ಅದಕ್ಕೇನೆ ಜನ ಕನೆಕ್ಟ್ ಆಗಿತ್ತು ಕೂಡ. ಡೆಲ್ಲಿ ಬೆಲ್ಲಿ, ಮೇರಿ ಬ್ರದರ್ ಕಿ ದುಲ್ಹನ್ ನಂತಹ ಮೆಗಾ ಹಿಟ್ಸ್ ಗಳನ್ನ ಇವರು ನೀಡಿ ತಮ್ಮನ್ನ ತಾವು ಎಸ್ಟಾಬ್ಲಿಷ್ ಮಾಡ್ಕೋತಾ ಇದ್ರು. ಬಟ್ ದುರಾದೃಷ್ಟವಶಾತ್ ಅವರಿಗೆ ದೊಡ್ಡ ಸೀರೀಸ್ ನಲ್ಲಿ ಫ್ಲಾಪ್ ಗಳು ಎದುರಾದವು. 4ರಿಂದ 5 ವರ್ಷಗಳ ಸ್ಪ್ಯಾನ್ ನಲ್ಲಿ ಒಂದು ಸಿನಿಮಾ ಕೂಡ ಪ್ರಾಫಿಟಬಲ್ ಆಗಿ ಸಾಬೀತಾಗ್ಲಿಲ್ಲ. ಅವರೇ ಹೇಳ್ಕೊಂಡಿರೋ ಹಾಗೆ ಅವರಿಗೆ ಸಿನಿಮಾ ಮೇಕಿಂಗ್ ನ ಪ್ರೋಸೆಸ್ ಈಗ ಬೋರ್ ಆಗೋಯ್ತಂತೆ. 2015ರಲ್ಲಿ ಕಟ್ಟಿ ಬತ್ತಿ ಅನ್ನುವಂತಹ ಚಿತ್ರದ ಫೇಲ್ಯೂರ್ ನ ನಂತರ ಅವರು ಕಂಪ್ಲೀಟ್ ಪ್ರೈವೇಟ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಇವ್ರೀಗ ಏನ್ ಮಾಡ್ತಿದ್ದಾರೆ ಅಂತ ನಾವು ಹುಡುಕ್ತಾಗ ನಮ್ಗೆ ಸರ್ಪ್ರೈಸಿಂಗ್ಲಿ ಏನು ಸಿಗಲೇ ಇಲ್ಲ. ಅರ್ಥನೇ ಆಗ್ತಿಲ್ಲ, ಏನಷ್ಟೊಂದು ಪ್ರೈವೇಟ್ ಲೈಫ್ ಆಗ್ರು. ಜೈರಾ ವಸೀಂ ದಂಗಲ್ ಸಿನಿಮಾನ ನೀವೆಲ್ಲ ನೋಡೇ ಇರ್ತೀರಾ. ಅದರಲ್ಲಿ ಜೂನಿಯರ್ ಗೀತಾ ಪೋಗಟ್ಟಾಗಿ ಕಾಣಿಸ್ಕೊಂಡಿದ್ದವ್ರು ಇವರು. ಇವ್ರು ಕಾಣಿಸ್ಕೊಂಡಿದ್ದು 3 ಸಿನಿಮಾಗಳು ಮಾತ್ರ. ಆದ್ರೂ ಆ 3 ಸಿನಿಮಾಗಳಿಗೆ ನಾನು ಬಹಳ ಕನೆಕ್ಟ್ ಆಗಿದ್ದೆ. ಶಾಕಿಂಗ್ಲಿ ಇವ್ರು ಕಾಣಿಸ್ಕೊಂಡಿರುವಂತಹ 3 ಸಿನಿಮಾಗಳಲ್ಲಿ 2 ಸಿನಿಮಾ 10,000 ಕೋಟಿ ಗಳಿಸಿದೆ ಅಂದ್ರೆ ನಂಬ್ತೀರಾ ಬಾಸು? ಎಂತ ಕನಸಿನ ಜರ್ನಿ ಅಲ್ವಾ ಇದು. ಈ ಸ್ಟಾರ್ಟ್ ನ ಪಡ್ಕೊಳ್ಳೋದಕ್ಕೆ ಅದೆಷ್ಟೋ ಜನಗಳು ಹಗಲು ರಾತ್ರಿ ದುಡಿತಾರೆ ನಮ್ಮ ಇಂಡಸ್ಟ್ರಿಲಿ. ಆದ್ರೆ ಇವ್ರ ಕಿಸ್ಮತ್ ನೋಡಿ, ದೇವರು ಒಳ್ಳೆ ಮೂಡಲ್ ಇದ್ದಾಗ ಬರ್ದಂಗಿದೆ. ಆದ್ರೆ 2019ರಲ್ಲಿ ಜೈರಾ ಅವರು ಎಲ್ಲಾ ಫ್ಯಾನ್ಸ್ಗೂ ಒಂದು ಶಾಕಿಂಗ್ ನ್ಯೂಸ್ ನೀಡಿದ್ರು. ಆಕ್ಟಿಂಗ್ ನಿಂದ ಅವರಿಗೆ ಕೀರ್ತಿ, ಹೆಸರು, ದುಡ್ಡು ಬಂದ್ರು ಅದು ಅವರ ಧರ್ಮದ ಆಚರಣೆಗೆ ದೊಡ್ಡ ಅಡ್ಡಗೋಡೆಯಾಗಿ ನಿಂತಿದೆ ಅನ್ನುವಂತಹ ಹೇಳಿಕೆ ನೀಡಿ ಬಾಲಿವುಡ್ ಅನ್ನ ತೊರೆದ್ರು. ಈ ಬಾಲಿವುಡ್ ಅವ್ರ ಕತೆ ಏನೋ ಗೊತ್ತಿಲ್ಲ ಗುರು. ಒಂದ್ಸಲ ಪ್ರೈವೇಟ್ ಆದ್ರು ಅಂತಂದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಪತ್ತೆ ಹಚ್ಚಕ್ಕೆ ಇಂಪಾಸಿಬಲ್ ಅನ್ನೋ ರೀತಿ ಮಾಡ್ಬಿಡ್ತಾರೆ. ರಾಧಿಕಾ ಪಂಡಿತ್ ಇದು ಕನ್ನಡ ಚಿತ್ರರಂಗದ ದೊಡ್ಡ ಹೆಸರು. ರಾಕಿಂಗ್ ಸ್ಟಾರ್ ಯಶ್ ಅವರ ಧರ್ಮಪತ್ನಿ. ರಾಧಿಕಾ ಅವರು ತಮ್ಮ ಜರ್ನಿ ಶುರು ಮಾಡಿದ್ದು ಟಿವಿ ಸೀರಿಯಲ್ ನ ಮೂಲಕ. ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರಿಬ್ರು ನಂದಗೋಕುಲ ಅನ್ನುವಂತಹ ಧಾರಾವಾಹಿಯಲ್ಲಿ ಮೇನ್ ಲೀಡ್ ಗಳಾಗಿ ನಟಿಸ್ತಾ ಇದ್ರು. ಅವರ ಕೆಮಿಸ್ಟ್ರಿಯನ್ನ ಹಲವು ಮಂದಿ ಕೊಂಡಾಡಿದ್ರು. ಇದರ ನಂತರ ಇಬ್ರು ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಮೊಗ್ಗಿನ ಮನಸ್ಸು ಸಿನಿಮಾದ ಮೂಲಕ ದೊಡ್ಡ ಸಕ್ಸಸ್ ಅನ್ನ ಪಡ್ಕೊಂಡ್ರು. ಇಲ್ಲಿಂದ ಮುಂದಕ್ಕೆ ಇವರು ತಿರುಗ್ ನೋಡ್ಲೇ ಇಲ್ಲ. ಫಿಲ್ಮ್ಗಳ ಮೇಲೆ ಫಿಲ್ಮ್ಗಳು, ಅವಾರ್ಡ್ಗಳ ಮೇಲೆ ಅವಾರ್ಡ್ಗಳು, ಹೀಗೆ ಸರಿಸುಮಾರು 25 ಸಿನಿಮಾಗಳಲ್ಲಿ ನಟಿಸಿ ಒಳ್ಳೆ ಹೆಸರನ್ನ ಗಳಿಸಿದ್ರು. 2016ರಲ್ಲಿ ಯಶ್ ಅವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಇವರು. ಫಿಲ್ಮ್ಸ್ ನಿಂದ ದೂರ ಉಳಿದು ನಮ್ಮ ರಾಕಿ ಬಾಯ್ಗೆ ಬೆನ್ನೆಲುಬಾಗಿ ನಿಂತು ಫ್ಯಾಮಿಲಿ ಜೊತೆಗೆ ಕಾಲ ಕಳೀತಾ ಇದ್ದಾರೆ ರಾಧಿಕಾ ಪಂಡಿತ್. ಪ್ರೀತಿ ಜಿಂತಾ 90s ಹಾಗೂ ಅರ್ಲಿ 2000s ನ ಮೋಸ್ಟ್ ಡಿಮ್ಯಾಂಡಿಂಗ್ ನಾಯಕಿ ಆಗಿದ್ರು ಇವರು. ಇವರ ಡೇಟ್ ಸಿಕ್ಕ ಮೇಲೆನೆ ಸಿನಿಮಾದ ಶೂಟಿಂಗ್ ಸ್ಕೆಡ್ಯೂಲ್ ನ ಪ್ಲಾನ್ ಮಾಡ್ಲಾಗ್ತಾ ಇತ್ತು ಅಂದ್ರೆ ನೀವು ನಂಬ್ತೀರಾ? ಅಂದ್ರೆ ಇವರ ಪ್ರೆಸೆನ್ಸ್ಗೆ ಎಷ್ಟು ವ್ಯಾಲ್ಯೂ ಇತ್ತು ಅಂತ ಅಲ್ವಾ. ಕಲ್ಹೋ ನಾ ಹೋ, ವೀರ್ ಜರಾ, ದಿಲ್ಸೇರ್ ಅಂತಹ ಸಿನಿಮಾಗಳಲ್ಲಿ ತಮ್ಮ ಆಕ್ಟಿಂಗ್ ಕೇಪಬಿಲಿಟೀಸ್ ನ ಎತ್ತಿ ತೋರಿಸ್ತವ್ರು ಇವರು. ಬಟ್ ಹೇಳ್ತಾರಲ್ಲ, ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಎಂಡ್ ಅಂತ. ಅದೇ ರೀತಿ ಪ್ರೀತಿ ಅವರಿಗೂ ಕೂಡ ಸೀರೀಸ್ ಆಫ್ ಫ್ಲಾಪ್ಸ್ ಎದುರಾಯ್ತು. ಜೀನ್ ಗುಡ್ ಎನಫ್ ಅವ್ರ ಜೊತೆಗೆ 2016ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಇವರು ಆಕ್ಟಿಂಗ್ ನಿಂದ ದೂರ ಉಳಿತಾರೆ. ಸದ್ಯ IPL ನ ಪಂಜಾಬ್ ಕಿಂಗ್ಸ್ ನ ಓನರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಅಮೂಲ್ಯ
ಚಲುವಿನ ಚಿತ್ತಾರದಲ್ಲಿ 14ನೇ ವಯಸ್ಸಿನಲ್ಲೇ ಡೆಬ್ಯೂ ಮಾಡಿದಂತಹ ಅಮೂಲ್ಯ ಅವರು ಕೂಡ ತಮ್ಮ ಆಕ್ಟಿಂಗ್, ಗ್ರೇಸ್ ಹಾಗೂ ಬ್ಯೂಟಿಯಿಂದ ಸ್ಟಾರ್ ಅನ್ನೋ ಪಟ್ಟಕ್ಕೆ ಏರಿದ್ರು. ಇವರ ಕೆರಿಯರ್ ಗ್ರಾಫ್ ಎಷ್ಟೋ ಸ್ಟ್ರಗಲಿಂಗ್ ಆಕ್ಟರ್ಸ್ ಗಳಿಗೆ ಇನ್ಸ್ಪಿರೇಷನ್ ಇದ್ದಾಗೆ ಅಂದ್ರೆ ತಪ್ಪಾಗಲ್ಲ. ಬಹಳ ಕಡಿಮೆ ಪ್ರಮಾಣದಲ್ಲಿ ಸೋಲನ್ನ, ಫ್ಲಾಪ್ ಗಳನ್ನ ನೋಡಿರುವಂತಹ ನಟಿಯರ ಸಾಲ್ಗೆ ಇವ್ರು ಸೇರ್ತಾರೆ. ಇವರ ಡೆಬ್ಯೂ ಫಿಲಮ್ ನನಗೆ ಪರ್ಸನಲಿ ಬಹಳ ಸರ್ಪ್ರೈಸ್ ಮಾಡಿದ್ದು. ಒಬ್ರು ಆಕ್ಟ್ರೆಸ್ 14ನೇ ವಯಸ್ಸಿನಲ್ಲಿ ಅವರ ರೋಲ್ಗೆ ಅಷ್ಟೊಂದು ಡೆಪ್ತ್ ತರೋದಕ್ಕೆ ಹೇಗ್ ತಾನೇ ಸಾಧ್ಯ ಗುರು? ಟ್ರೂ ಟ್ಯಾಲೆಂಟ್ ಇದು ಅಂತ ಅನ್ಸ್ಬಿಟ್ಟಿತ್ತು. 25 ಚಿತ್ರಗಳಲ್ಲಿ ಇವ್ರು ಕಾಣಿಸ್ಕೊಂಡಿದ್ದು, ಅವೆಲ್ಲದರಲ್ಲೂ ಇವರು ಲೀಲಾಜಾಲವಾಗಿ ತಮ್ಮ ರೋಲ್ ಅನ್ನ ನಿಭಾಯಿಸಿದ್ದಾರೆ. 2017ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಇವರು ಆಗಿಂದ ಸಿನಿಮಾಗಳಿಂದ ದೂರ ಉಳಿದು ತಮ್ಮ ಫ್ಯಾಮಿಲಿ ಜೊತೆಗೆ ಕಾಲ ಕಳೀತಾ ಇದ್ದಾರೆ. ಗೋವಿಂದ ಕೆಲವು ನಟರೆ ಹಾಗೆ ಗುರು, ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಹಾಗೆ ಅವ್ರು ಮಾಡಿದ ಎಲ್ಲ ಸಿನಿಮಾಗಳು ಒಂದಕ್ಕಿಂತ ಒಂದು ಹೆಚ್ಚು ಗಳಿಕೆ ಮಾಡ್ತಾನೆ ಇರುತ್ತೆ. ಆ ಸ್ಪೆಷಲ್ ಸಾಲ್ಗೆ ಸೇರದೆ ಗೋವಿಂದ ಅವರು. ಒಂದು ಕತೆ ಸಿಂಪಲ್ ಆಗಿದ್ರು ತನ್ನ ಪ್ರೆಸೆನ್ಸ್ ಇಂದ, ಕಾಮಿಡಿ ಟೈಮಿಂಗ್ ಇಂದ ಜನಗಳನ್ನ ದೊಡ್ಡ ನಂಬರ್ಸ್ ನಲ್ಲಿ ಥಿಯೇಟರ್ಗೆ ಸೆಳಿತಾರೆ ಅನ್ನೋದು ಸುಲಭದ ಮಾತಲ್ಲ. ಎಸ್ಪೆಷಲಿ ಅರ್ಲಿ 90s ನಲ್ಲಿ ಇವ್ರಿಗೆ ಇದ್ದಂತಹ ಕ್ರೇಜು ಅವಾಗ ಶಾರುಖ್ ಖಾನ್ ಅವ್ರಿಗೆ ಕೂಡ ಟಕ್ಕರ್ ಕೊಡುವಂತದ್ದಾಗಿತ್ತು. ಆದ್ರೆ ಇವರು ತೆಗೆದುಕೊಂಡಂತಹ ಕೆಲವು ಕ್ರಿಯೇಟಿವ್ ಡಿಸಿಷನ್ಗಳು ಇವರಿಗೆ ಮುಳ್ಳಾಗಿ ಸಾಬೀತಾದ್ವು. ಜನರಿಗೆ ಇವರು ಮಾಡುವಂತಹ ಸಿನಿಮಾಗಳು, ರೋಲ್ಗಳು ರೊಟೀನ್ ಅಂಡ್ ಔಟ್ಡೇಟೆಡ್ ಅಂತ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿತ್ತು. ಕೆಲವು ಮ್ಯಾಗಝಿನ್ಸ್ ಗಳು, ಮೀಡಿಯಾ ಹೌಸ್ಗಳು ಇದನ್ನ ಹೈಲೈಟ್ ಮಾಡಿದಾಗ ಅವರ ರೂಡ್ ಬಿಹೇವಿಯರ್ ಅಂಡ್ ಆನ್ಸರ್ಸ್ ಗಳು ಹಲವರಿಗೆ ನೋವನ್ನ ಉಂಟು ಮಾಡಿತ್ತು. ಇನ್ನು ಲೇಟ್ 2000s ನಲ್ಲೇ ಇವರ ಡೌನ್ ಫಾಲ್ ಶುರು ಆಗೋಯ್ತು. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಹಿಟ್ಗಳು ಬಿದ್ರು ಅವು ಅವರ ಹಿಂದಿನ ಸಿನಿಮಾಗಳು ಮಾಡಿದಂತಹ ಇಂಪ್ಯಾಕ್ಟ್ ಅನ್ನ ಮ್ಯಾಚ್ ಮಾಡೋದ್ರಲ್ಲಿ ಫೇಲ್ ಆಗ್ಬಿಟ್ವು. 2019ರಿಂದ ಗೋವಿಂದ ಅವರು ಸಿನಿಮಾಗಳಿಂದ ದೂರ ಉಳಿದು ತಮ್ಮ ಬೇರೆ ಕಾರುಬಾರುಗಳನ್ನ ನೋಡ್ಕೋತಾ ಇದ್ದಾರೆ. ಕಳೆದ ತಿಂಗಳಷ್ಟೇ ಅವರು ತಮ್ಮ ಕಾಲ್ಗೆ ಆಕ್ಸಿಡೆಂಟಲಿ ಫೈರ್ ಮಾಡ್ಕೊಂಡಿದ್ರು ಗನ್ನಿಂದ. ಹೋಪ್ ಹಿ ರಿಕವರ್ಸ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ಇದಾಗಿತ್ತು ಇವತ್ತಿನ ವಿಡಿಯೋ. ತಮ್ಮ ಸ್ಟಾರ್ಡಮ್ ನ ಪೀಕ್ ನಲ್ಲಿದ್ದು ತಮ್ಮ ಕೆರಿಯರ್ ನ ನಿಲ್ಸಿದಂತಹ ಕೆಲವು ನೋಟಬಲ್ ಆಕ್ಟರ್ಸ್ ಗಳ ಲಿಸ್ಟ್. ಇನ್ನು ನಿಮ್ಗೆ ನಾವ್ ಯಾರನ್ನಾದ್ರೂ ಮಿಸ್ ಮಾಡಿದೀವಿ ಅಂತ ಅನ್ಸಿದ್ರೆ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಕಮೆಂಟ್ಸ್ ಗಳಿಗೆ ರಿಪ್ಲೈ ಕೊಡುವಂತಹ ಪ್ರಯತ್ನ ಸದಾ ಜಾರಿಯಲ್ಲಿರುತ್ತೆ ಅಂತ ಹೇಳ್ತಾ, ಲವ್ ಯು ಆಲ್. ಸೈನಿಂಗ್ ಆಫ್, ಮನು.